ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯ ಚಾರ್ಮಾಡಿ. ಯಕ್ಷ ಪಯಣದ ಸಂಚಿಕೆಯನ್ನ ಅನೇಕ ಜನರು ನೀವು ನೋಡ್ತಾ ಇದ್ದೀರಿ, ಒಳ್ಳೆಯ ರೀತಿಯ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದೀರಿ. ಪ್ರತಿ ಎಪಿಸೋಡ್ ಅಲ್ಲಿಯೂ ಕೂಡ ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಿ, ಒಳ್ಳೆಯ ಪ್ರೋತ್ಸಾಹವನ್ನ ನೀಡ್ತಾ ಇದ್ದೀರಿ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಅನೇಕ ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಸದ್ಯಕ್ಕೆ ನಿವೃತ್ತಿಯನ್ನ ಪಡೆದುಕೊಂಡು ಯಕ್ಷಗಾನ ಗುರುಗಳಾಗಿ, ಹಿಮ್ಮೇಳದ ಗುರುಗಳಾಗಿ, ಜೊತೆಗೆ ನಾಟ್ಯದ ಗುರುಗಳಾಗಿಯೂ ಕೂಡ ಅನೇಕ ಶಾಲೆಗಳಲ್ಲಿ ತರಬೇತಿಯನ್ನ ನೀಡ್ತಾ ಇರುವಂತಹ ಶ್ರೀಯುತ ಸತೀಶ್ ಮಡಿವಾಳ ಕಾರ್ಕಳ ಇವರ ಯಕ್ಷ ಪಯಣದ ಸಂಚಿಕೆಯನ್ನ ನಿಮ್ಮ ಮುಂದೆ ತಿಳಿಸಬೇಕು, ಅವರ ಅನುಭವಗಳನ್ನ ನಿಮ್ಮ ಮುಂದೆ ಏನು ಪ್ರಸ್ತುತಪಡಿಸಬೇಕು ಅನ್ನುವಂತಹ ಉದ್ದೇಶದಿಂದ ನಾನು ಕಾರ್ಕಳಕ್ಕೆ ಬಂದಿದ್ದೇನೆ. ಸತೀಶಣ್ಣನ ಯಕ್ಷ ಪಯಣದ ಏನು ಕಥೆಯನ್ನ, ಅನುಭವವನ್ನ ನಿಮ್ಮ ಮುಂದೆ ತೆರೆದಿಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಮೊದಲನೆಯದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸತೀಶಣ್ಣ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸತೀಶ್ ನಮಸ್ಕಾರ. ಹೇಗಿದ್ದೀರಿ? ಆರೋಗ್ಯ? ದೇವರ ದಯೆಯಿಂದ ಸೌಖ್ಯಿದ್ದೇನೆ. ಯಕ್ಷಗಾನದಿಂದ ನಿವೃತ್ತಿಯನ್ನ ಪಡೆದುಕೊಂಡಿದ್ದೀರಿ. ಸದ್ಯ ಅಲ್ಲಲ್ಲಿ ನಾಟ್ಯ ತರಗತಿಗಳು ಇದೆಲ್ಲ ನಡೀತಾ ಇದೆ. ಮೇಳದಿಂದ ನಿವೃತ್ತಿ, ಹವ್ಯಾಸಿಯಾಗಿ ಹೋಗ್ತಾ ಇದ್ದೀರಿ, ಮತ್ತೆ ನಾಟ್ಯ ತರಗತಿ ಇತ್ಯಾದಿಗಳೆಲ್ಲ ಮಾಡ್ತಾ ಇದ್ದೀರಿ. ಆ ವಿಚಾರಗಳನ್ನೆಲ್ಲ ಮಾತಾಡುವ. ಅದಕ್ಕಿಂತ ಮುಂಚೆ ಕಾರ್ಕಳ ಸತೀಶ್ ಮಡಿವಾಳರು ಒಂದಷ್ಟು ಅವರ ವೈಯಕ್ತಿಕ ಪರಿಚಯಗಳು ಬೇಕು. ಎಲ್ಲಿಯವರು ಸತೀಶಣ್ಣ? ಕಟೀಲು ಮೇಳಗಳಲ್ಲಿ ತಿರುಗಾಟ ಮಾಡಿದ್ದೀರಿ, ಆದ್ರೆ ನಿಮ್ಮ ಮೂಲ ಎಲ್ಲಿಯವರು, ಎಷ್ಟು ಮಕ್ಕಳು, ಯಕ್ಷಗಾನಕ್ಕೆ ಹೇಗೆ ಬಂದ್ರಿ ಅಂತ ಹೇಳಿ ನೋಡುದಿದ್ರೆ ಅಂತ ಹೇಳಿ. ನನ್ನ ತಂದೆ ಕಾಬೆಟ್ಟು ಗೋಪಾಲ ಮಡಿವಾಳ, ತಾಯಿ ಗಿರಿಜಾ ಅಂತ ಹೇಳಿ. ನನ್ನ ಅಮ್ಮನ ಊರು, ಅವರು ಬೆಳೆದೆಲ್ಲ ಕಾರ್ಕಳಲ್ಲಿ ಅಂತಾದ್ರು. ಅವ್ರದ್ದು ಊರು ನಿಜವಾಗಿ ನಿಟ್ಟೆ. ನಮ್ಮ ತಾಯಿ ತಂದೆ ಎಲ್ಲ ನಿಟ್ಟೆ. ಹೌದು. ನಮ್ಮ ತಾಯಿದ್ದು ತಂದೆ ಕಾಬೆಟ್ನವರು, ತಂದೆ ನಂದು ತಂದೆಯ ಮಾವ. ಹಾಗೆ ಮಾವನ ಮಗಳನ್ನೇ ನನ್ನ ತಂದೆ ಆದದ್ದು. ಹಾಗೆ ನಮ್ಮ ತಂದೆಗೆ ಪುಷ್ಪಲಾಂಡ್ ಅಂತ ಹೇಳಿ ನಮ್ದು ಅಂಗಡಿ ಉಂಟು ಸರ್. ಒಂದು 60-70 ವರ್ಷದಿಂದ ಅಂಗಡಿ ಉಂಟು. ಅದನ್ನು ನಾನು ನಡೆಸಿಕೊಂಡು ಬರ್ತಿದ್ದೆ. ಒಂದು 20 ವರ್ಷ ನಾನೇ ಮಾಡಿದ್ದೆ. ನಂತರ ಈಗ ನನ್ನ ತಮ್ಮನಿ ನಾನು ಬಿಟ್ಟುಕೊಟ್ಟು ಒಂದು 20-24 ವರ್ಷ ಆಯ್ತು. ಹಾಗೆ ನನ್ನ ತಂದೆ ತಾಯಿಗಳಿಗೆ ನಾವು 5 ಮಂದಿ ಮಕ್ಕಳು. ಮೊದಲನೇ ಅವಳು ಪುಷ್ಪ ಅಂತ ಹೇಳಿ, ಅವಳನ್ನು ಮೈಸೂರಿಗೆ ಮದುವೆ ಆದದ್ದು. ನಂತರ ಅಣ್ಣ ಸುರೇಶ್ ಮಡಿವಾಳ ಅಂತ ಹೇಳಿ, ಅವನು ಬಿಸ್ನೆಸ್ ಮಾಡಿಕೊಂಡಿದ್ದಾನೆ. ಮತ್ತೆ ತಮ್ಮ ಮೋಹನ್ ಅಂತ ಹೇಳಿ, ಅವನು ನಾನೀಗ ನಡೆಸಿಕೊಡುವಂತ ಅಂಗಡಿಯನ್ನ ಅವನು ನಡೆಸಿಕೊಂಡು ಬರ್ತಾನೆ. ನನ್ನ ತಂಗಿ ಅವಳು ಕೇರಳಕ್ಕೆ ಮದುವೆ ಆದದ್ದು, ಆಶಾ ಅಂತ ಹೇಳಿ. ಹಾಗೆ ಪುಷ್ಪ, ಸುರೇಶ, ನಾನು ಸತೀಶ, ನನ್ನ ತಮ್ಮ ಮೋಹನ, ಆಶಾ. ಹಾಗೆ ನಾವು 5 ಮಂದಿ ಮಕ್ಕಳು. ಏನು ಎಜುಕೇಶನ್ ಎಲ್ಲಿ ಓದಿ? ನಾನು ಸಾಧಾರಣ 1ನೇ ಕ್ಲಾಸ್ನಿಂದ 7ನೇ ಕ್ಲಾಸ್ನವರೆಗೆ ನಮ್ಮ ಇಲ್ಲಿ ಮನೆ ಹತ್ತಿರ ಒಂದು ಪೇರ್ವಾಜ್ ಶಾಲೆ ಅಂತ ಹೇಳಿ ಉಂಟು. ತುಂಬಾ ವರ್ಷ ಆಯ್ತು. ಅದಕ್ಕೆ ಶಾಲೆಗೆ ಒಂದು 100-125 ವರ್ಷ ಆಗ್ಬೋದು. ಹಾಗೆ ಪೇರ್ವಾಜ್ ಶಾಲೆ ಅಂತ ಅಲ್ಲಿ ನಾನು ಓದಿದ್ದು. ಹಾಗೆ 7 ಪಾಸ್ ಆಗಿ 8ನೇ ಕ್ಲಾಸಿಗೆ ಕಾರ್ಕಳದಲ್ಲಿ ಬೋರ್ಡ್ ಹೈಸ್ಕೂಲ್ ಅಂತ ಹೇಳಿ. ಹೌದು, ಅದು ಕೂಡ ಸರ್ 100-125 ವರ್ಷ ಮೇಲೆ ಆಯ್ತು ಶಾಲೆಗೆ. ಹಾಗೆ ಅಲ್ಲಿ ನಾನು ವಿದ್ಯಾಭ್ಯಾಸಕ್ಕೆ ಹೋಗಿ ಹಾಗೆ ಒಂದು 8ನೇ ತರಗತಿ ಸೇರ್ಪಡೆ ಆಗಿ ಡಿಸೆಂಬರ್ ಅಲ್ಲಿ ಒಂದು ಪರೀಕ್ಷೆ ನಡೀತದೆ, ಮಧ್ಯಾವಧಿ ಪರೀಕ್ಷೆ ಆದ ಮೇಲೆ ನಾನು ಬಿಡುವಂತಹ ಅನಿವಾರ್ಯ ಬಂತು, ಶಾಲೆ ಬಿಡುವಂತಹ. ಯಾಕಂತ ಹೇಳಿದ್ರೆ ನಮ್ಮ ಅಂಗಡಿಯಲ್ಲಿ 2 ಕೆಲಸಕ್ಕಿದ್ದಾರೆ, ನನ್ನ ತಂದೆ. ಹಾಗೆ ಒಬ್ಬ ಏನು ಮಾಡಿದ, ಸ್ವತಃ ಅಂಗಡಿ ಮಾಡಿದ. ಹಾಗೆ ಸ್ವತಃ ಅಂಗಡಿ ಮಾಡುವಾಗ ನಮ್ಗೆ ಅಂಗಡಿಗೆ ಜನ ಬೇಕಲ್ಲ. ಹಾಗೆ ತಂದೆ ಹೇಳಿದ್ರು, ನೀನು ಇನ್ನು ಅಂಗಡಿಗೆ ಬರ್ಬೇಕು, ಅಂಗಡಿಯಲ್ಲಿ ನಿಲ್ಬೇಕಂತ ಹೇಳಿ. ಏನು ಮಾಡುದು, ಯಾಕಂದ್ರೆ ನನ್ನ ಅಣ್ಣನನ್ನು ಕಾಲೇಜಿಗೆ ಸೇರಿಸಿ ಆಗಿದೆ. ಅಂದ್ರೆ ಅವಾಗ ತುಂಬಾ ಕಷ್ಟದ ಪರಿಸ್ಥಿತಿ. ಕಾಲೇಜಿಗೆ ಫೀಸ್ ಕಟ್ಟಿ ಸೇರಿಸಂತ ಹೇಳಿ ತುಂಬಾ ಕಷ್ಟ. ಆ ಫೀಸ್ ಕಟ್ಟಿ ಆಗಿದೆ. ಮತ್ತೆ ಫಸ್ಟ್ ಫೀಸಿಗೆ ಸೇರಿದ. ನನ್ನ ತಮ್ಮ ನನ್ನ ಅಕ್ಕನಿಗೆ ಮೈಸೂರಿಗೆ ಮದುವೆ ಆದ್ದು. ಹಾಗೆ ಅಕ್ಕ ಏನ್ ಮಾಡಿದ್ರು, ತಮ್ಮನ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಓದಿಸಿದ್ರು. ಇಲ್ಲಿ ನಾನು ಮಧ್ಯಾಹ್ನ ನಾನು ಮನೆಯಲ್ಲಿದ್ದೆ. ಹಾಗೆ ಶಾಲೆ ಮತ್ತೆ ಅನಿವಾರ್ಯವಾಗಿ 8ನೇ ಕ್ಲಾಸ್ ಡಿಸೆಂಬರ್ ವರೆಗೆ ಹೋಗಿದ್ದೇನೆ. ಮತ್ತೆ ಬಿಟ್ಟದ್ದು. ತಂದೆ ಜೊತೆಗೆ ಅಂಗಡಿಯಲ್ಲಿ ಕೆಲಸ ಮಾಡಿ 8ನೇ ತರಗತಿಯವರೆಗೆ 8ನೇ ತರಗತಿ ಪೂರ್ಣಗೊಳಿಸಿದ್ದೀರಾ? ಇಲ್ಲ, ಡಿಸೆಂಬರ್ ನಲ್ಲಿ ಮಧ್ಯಾವಧಿ ಪರೀಕ್ಷೆ ಆಗಿ ರಜೆ ಸಿಗ್ತದಲ್ಲ, ಬಿಟ್ಟಿದ್ದೀರಿ.
ತದನಂತರ ಹೇಗೆ ಶಾಲೆ ಬಿಟ್ಟು ಏನ್ ತದನಂತರ ಮಾಡ್ಬೇಕು ಶಾಲೆ ಬಿಟ್ಟ ಮೇಲೆ ನಾನು ಅಂಗಡಿಯಲ್ಲಿ ಇದ್ದೆ. ಅಂಗಡಿಯಲ್ಲಿ ಸರ್ 78 ಇಸ್ವಿಗೆ ನಾನು ಶಾಲೆ ಬಿಟ್ಟದ್ದು. ಬಿಟ್ಟದ್ದ? ಶಾಲೆ ಬಿಟ್ಟು ಅಂಗಡಿಯಲ್ಲಿ ಇದ್ದೆ. ಅದು ಅಂಗಡಿಯಲ್ಲಿ ತಂದೆಯವರ ಇಸ್ತ್ರಿ ತಂದೆಯವರ ಇಸ್ತ್ರಿ ಅಂಗಡಿಯಲ್ಲಿ, ನಾನು ಕೂಡ ಅಂಗಡಿಯಲ್ಲಿ, ಅಂದ್ರೆ ನಾನು ಬಾಲ್ಯದಲ್ಲೇ ನಮ್ಮ ಅಜ್ಜನ ಅಂಗಡಿಯಲ್ಲಿ ಉಂಟು ಕಾರ್ಕಳ ಅಂಚನದಲ್ಲಿ ಸಿದ್ದುಮಡಿವಾಳ ಅಂತೇಳಿ ನನ್ನ ಅಜ್ಜ. ಹಾ. ಹಾಗೆ ಅವರ ಅಂಗಡಿಯಲ್ಲಿ ನಾನು ಇಸ್ತ್ರಿಯಲ್ಲಿ ಕಲ್ತದ್ದು. ಹ್ಮ್. ಮತ್ತೆ ತಂದೆಯೊಟ್ಟಿಗೆ ನಾವು ಇದೆ ನಮ್ಮ ಕುಲಕಸಬದು. ಹೌದು ಹೌದು ಹಾಗೆ ನಮ್ಮ ತಂದೆ ಅಣ್ಣ ಎಲ್ಲ ನಮ್ಮ ಎಲ್ಲ ಫ್ಯಾಮಿಲಿ ಎಲ್ಲ ಇದೆ ಕುಲಕಸಬು, ಹೌದು ಹೌದು. ನನ್ನ ಮಾವ ಎಲ್ಲ. ಅಲ್ಲಿ ಎಷ್ಟು ಸಮಯ ಏನು ಅಲ್ಲಿ ಸಹ ತಂದೆಯವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ? ಹೌದು, ಅದನ್ನೇ ನಾವು ಕೆಲಸ ಮಾಡುದು. ತಂದೆ ನಾನು ಮತ್ತೆ ಕೆಲಸವರಿದ್ದಾರೆ. ಇಸ್ತ್ರಿ ಎಲ್ಲ ಬಟ್ಟೆ ಎಲ್ಲ ಮನೆಯಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡುದು, ಹಾಗೆ ಮನೆ ಅಂಗಡಿಗೆ ಕೊಂಡೋಗಿ ಇಸ್ತ್ರಿ ಎಲ್ಲ ಮಾಡಿ, ಹಾಗೆ ಅದೇ ನಮ್ಮ ತಂದೆಯವರು ಶಾಲೆಗೆ ಹೋಗ್ಲಿಕ್ಕೆ ಏನು ಪ್ರೋತ್ಸಾಹ ನೀಡ್ಲಿಲ್ವಾ? ತಂದೆಯವರು ಅಂತ ಹೇಳಿದ್ರೆ ಅದು ನಂಗೆ ನೀನು ಶಾಲೆ ಬಿಡ್ಬೇಕು ಅಂದ್ರೆ ಅಂಗಡಿಯಲ್ಲಿ ಜನ ಇಲ್ಲ, ಜನ ಇಲ್ಲ. ಹಾಗಾಗಿ ನೀನು ಶಾಲೆಗೆ ಹೋದ್ರೆ ನಾನು ಅಂಗಡಿಯಲ್ಲಿ ತುಂಬಾ ಕಷ್ಟ ಆಗ್ತದೆ, ನನಗೆ ಕಷ್ಟ ಆಗ್ತದೆ ಹೌದು, ಅಂಗಡಿ ಹೌದು. ನಡೆಸ್ಲಿಕ್ಕೆ, ಕೆಲಸಕ್ಕೆ ಜನ ಒಬ್ಬ ಇರೋದು. ಹ್ಮ್. ಹಾಗೆ ಹೇಳುವಾಗ ನಾವು ಅನಿವಾರ್ಯವಾಗಿ ನಮ್ಮ ಜೀವನ ಹೋಗ್ಬೇಕಲ್ಲ, ಹೌದು ಮುಖ್ಯ ಹೌದು. ತಿಳಿದ್ರೆ ನಮ್ಗೆ ಶಾಲೆಗಿಂತ ನಮ್ಮ ಜೀವನ ಹೋಗ್ಬೇಕು. ಜೀವನ ಹಾಗೆ ಹೋಗ್ಬೇಕು. ಹಾಗೆ ಜೀವನ ಹೋಗ್ಬೇಕಾದ್ರೆ ನಾವು ಅನಿವಾರ್ಯವಾಗಿ ಶಾಲೆ ಬಿಡುವಂತಹ ಪರಿಸ್ಥಿತಿ ಪರಿಸ್ಥಿತಿ ಬಂತು. ಬಂತು. ಮತ್ತೆ ಉಪಾಯ ಇಲ್ಲ, ಶಾಲೆ ಬಿಟ್ಟೆ. ಹ. ಹಾಗೆ ಹೀಗೆ ಎಷ್ಟು ಸಮಯ ತಂದೆಯೊಂದಿಗೆ ಕೆಲಸ? ತಂದೆಯೊಂದಿಗೆ ನಾವು 1978ನೇ ಇಸವಿಯಿಂದ 1978ನೇ ಇಸವಿಯಿಂದ 2002 ಇಸವಿ ತನಕ ನಾನು ಅಂಗಡಿಯಲ್ಲಿ ಇದ್ದೆ. ಅಂಗಡಿಯಲ್ಲಿ ಹೌದು, ಇದ್ರೆ ಹೀಗೆ ಅಂಗಡಿಯಲ್ಲಿ ಕರ್ತವ್ಯದಲ್ಲಿ ತಂದೆ ಜೊತೆಗೆ ಹೆಲ್ಪ್ ಎಲ್ಲ ಮಾಡ್ತಾ ಇದ್ದವರಿಗೆ ಇದ್ದಕ್ಕಿದ್ದ ಹಾಗೆ ಯಕ್ಷಗಾನದ ಹತ್ರ ಜಂಪ್ ಮಾಡ್ಬೇಕು ಅಂತ ಯಾಕೆ, ಹೇಗೆ ಮನಸ್ಸಾಯ್ತು ಈ ಅಂತ? ಯಕ್ಷಗಾನ ಅಂತ ಹೇಳಿದ್ರೆ ನಮ್ಮ ದೊಡ್ಡಪ್ಪ ಬಣ್ಣದ ಸೀನಕುಂದರ್ ಅಂತ ಹೇಳಿ ಹಾ. ಬದಿಗೋಳಿಯವರು, ಹೌದು. ಅವರು ಯಕ್ಷಗಾನದಲ್ಲಿ ಇದ್ರು, ವೇಷ ಎಲ್ಲ ಮಾಡ್ತಿದ್ರು. ಮೇಳದಲ್ಲಿ ಮೇಳದಲ್ಲಿ ಹವ್ಯಾಸಿಯಾಗಿ. ಹವ್ಯಾಸಾಗಿ ಮತ್ತಂತ ಹೇಳಿ ಇಲ್ಲಿ ಒಂದು ಕುಕ್ಕುಂದೂರು ಮೇಳ ಅಂತ ಹೇಳಿ ಉಂಟು, ಕುಕ್ಕುಂದೂರು ದುರ್ಗಾರೇಶ್ವರಿ ಯಕ್ಷಗಾನ ಮಂಡಳಿ ಅಂತ ಹೇಳಿ, ಅದರಲ್ಲಿ ಒಂದು ವರ್ಷಕ್ಕೊಂದು 45 ಆಟ ಆಗ್ತಿತ್ತು. ಹಾಗೆ ಬಣ್ಣದ ವೇಷ ಮಾಡಿಕೊಂಡಿದ್ರು. ಹಾಗೆ ಅವರಿಗೆ ನಾನು ಹೋಗ್ತಿದ್ದೆ ಆಟ ಎಲ್ಲ ನೋಡ್ಲಿಕ್ಕೆ. ಮತ್ತೆ ಇಲ್ಲಿ ನಮ್ಮ ಕಾರ್ಕಳದಲ್ಲಿ ಸಾಧಾರಣ ನವೆಂಬರ್ನಿಂದ ಮೇವರೆಗೆ ಪ್ರತಿ ಶನಿವಾರ ಆದಿತ್ಯವಾರ ಆಟ ಆಗ್ತಿತ್ತು. ಕರ್ನಾಟಕ ಮೇಳ, ಸುರತ್ಕಲ್ ಮೇಳದ ಆಟ. ಹಾಗೆ ಮತ್ತೆ ಈ ಬಯಲಾಟ ಮೇಳ, ಪೆರುಡೂರು ಮೇಳ, ಹಿರಿಯಡ್ಕೆ ಮೇಳ, ಬಯಲಾಟ ಮೇಳಗಳು, ಗಾಡಿ ಮೇಳ ಅಂತ ಹೇಳ್ತಾರೆ. ಹಾಗೆ ಪ್ರತಿ ಒಂದ್ ದಿವಸ ಇಲ್ಲಿ ಆಟ ಆಗ್ತದೆ. ಹಾಗಾಗಿ ಆ ಆಟವನ್ನು ನೋಡಿ ಅಂದ್ರೆ ನಾನು ಸರ್ ನಂಗೆ ಬುದ್ಧಿ ತಿಳುವಳಿಕೆ ಬಂದಿಂದ ನಾನು ಸರ್ 3ನೇ ಕ್ಲಾಸ್ ಇರ್ಬೋದು, 3ನೇ ಕ್ಲಾಸ್ ನಾನು ಯಕ್ಷಗಾನ ನೋಡ್ಲಿಕ್ಕೆ ಶುರು ಮಾಡಿದ್ದೇನೆ. ಆಸಕ್ತಿ ಇತ್ತ? ಹೌದು, ಯಕ್ಷಗಾನ ನೋಡುದು, ಅಲ್ಲಿ ಹೋಗಿ ಚೌಕಿಗೆ ಹೋಗುದು, ಚೌಕಿಗೆ ಹೋಗಿ ಪುನಃ ಯಾವ ವೇಷ ಹೆಸರು ಗೊತ್ತಿಲ್ಲ ಅಂತ, ಇಂಥ ವೇಷ ಒಂದು ರಾಕ್ಷಸ ವೇಷ, ಹಾಗೆ ಅದು ದೇವರ ವೇಷ, ಹಾಗೆಲ್ಲ ನಾವು ಮಕ್ಕಳೆಲ್ಲ ಹೇಳಿಕೊಂಡು ಹಾಗೆ ಬಂದು ಸ್ಟೇಜ್ ಎದುರಿಗೆ ಮನೆಯನ್ನು ಹೋಗುವಾಗಲೇ ಅಂತ ಹೇಳಿದ್ರೆ ದೊಡ್ಡದು ಇದು ಮಂತ್ರಿ ಕೊಂಡೋಗುದು, ಮಂತ್ರಿ ಕೊಂಡೋಗಿ ಅಲ್ಲಿ ಹಾಕುದು, ಅದರಲ್ಲಿ ಆಟ ನೋಡುದು, ನಿರ್ದೇಶ ಅಲ್ಲಿಯೇ ಹಾಗೆ ಸ್ವಲ್ಪ ಆಟ ನೋಡುದು, ನಿದ್ದೆ ಮಾಡುದು, ಹಾಗೆ ಬೆಳಿಗ್ಗೆ ಆಗುವಾಗ ಮನೆಗೆ ಬರುದು. ಹಾಗೆ ಆಟ ಮುಗಿಸಿಕೊಂಡೆ ಮನೆಗೆ ಬರುದು. ಆಟ ಸರ್ 9 ಗಂಟೆಗೆ ಸ್ಟಾರ್ಟ್ ಆಗ್ತಿದ್ದು, ನಾವು ಅಲ್ಲಿ 8 ಗಂಟೆ ಹೋಗ್ತೇವೆ, ಅಷ್ಟು ಉಮೇದ ಯಕ್ಷಗಾನ ಅಂತ ಹೇಳಿದ್ರೆ. ಆಸಕ್ತಿ ಇತ್ತೇನೋ ಸರಿ, ಆದ್ರೆ ಈ ಆಸಕ್ತಿಯನ್ನ ನೀವು ಒಬ್ಬರು ಕಲಾವಿದರಾಗಿ ಪರಿವರ್ತನೆಗೊಳ್ಳುವುದಕ್ಕೆ ಹೇಗೆ ನಾಟ್ಯಾಭ್ಯಾಸಗಳಲ್ಲೆಲ್ಲ? ನನ್ಗೆ ಹೀಗೆ ನಾನು ತುಂಬಾ ನಂಗೆ ಆಸೆ ಇತ್ತು ಯಕ್ಷಗಾನದಲ್ಲಿ ವೇಷ ಮಾಡ್ಬೇಕು ಅಂತ ಹೇಳಿ. ಎಲ್ಲರನ್ನ ವೇಷ ನೋಡ್ಲಿಕ್ಕೆ ಹೋಗ್ತೇವಲ್ಲ, ಅವರೆಲ್ಲ ಕುಣಿಯುವಾಗ, ಭಾಗವತರ ಹಾಡು ಹೇಳುವಾಗ, ಚಂಡಿ ಮತ್ತೆ ಶಬ್ದದಲ್ಲಿ ಕೇಳುವಾಗ ನಮ್ಗೆ ಕೂಡ ಸ್ವಲ್ಪ ಉಮೇದು ಬರ್ತಿತ್ತು. ನಾನು ಕೂಡ ಒಂದು ಕಲಾವಿದ ಆಗ್ಬೇಕಂತಲ್ಲ, ಯಕ್ಷಗಾನದಲ್ಲಿ ವೇಷ ಮಾಡ್ಬೇಕು ಹಾಗೆ ಒಂದು ಆಸೆ ಇತ್ತು. ಏನು ಮಾಡುದು ಅಂತ ಹೇಳಿ ನಾನು ಅದೇ ನಮ್ಮ ಬಣ್ಣದ ಸೀನಕುಂದರ್ ಅವರಲ್ಲಿ ಹೇಳಿದೆ. ಅವ್ರು ಹೇಳಿದ್ರು, ಹಾಗಾದ್ರೆ ನೀನೇನ್ ಚಿಂತೆ ಮಾಡಬೇಡ ಮಹಾರಾಯ, ನಮ್ಮ ಕಾರ್ಕಳದಲ್ಲಿ ಮಹಾಮಾಯಿ ಮುಖ್ಯ ಪ್ರಾಣಿ ಯಕ್ಷಗಾನ ಕಲಾ ಮಂಡಳಿ ಅಂತ ಉಂಟು ಕಾರ್ಕಳದಲ್ಲಿ. ಹೌದು, ಅಲ್ಲಿ ನಾನು ನನ್ನ ಮೆಂಬರ್ ಮಾಡ್ತೇನೆ, ಅಲ್ಲಿ ನಾನು ಸೇರಿಸ್ತೇನೆ ಅಂತ ಹೇಳಿ. ಅಲ್ಲಿ ಪ್ರತಿ ಆದಿತ್ಯವಾರ ತಾಳ ಬದಲಿ ಆಗ್ತದೆ. ಹೌದು, ಮತ್ತೆ ಹೊರಗಿನಿಂದ ಕೆಲವು ಆಟ ಎಲ್ಲ ವಹಿಸ್ಕೊಳ್ತಾರೆ. ಆವಾಗ ಜನಾರ್ದನ ಆಚಾರ ಅಂತ ಹೇಳಿ ಅವರು ಕನ್ನಡ ಪಂಡಿತರು, ಮತ್ತೆ ಒಳ್ಳೆ ಮಾಸ್ಟರ್, ಅವರು ಬೋರ್ಡ್ ಸ್ಕೂಲಲ್ಲಿ ಮಾಸ್ಟರ್ ಆಗಿದ್ರು. ಹಾಗೆ ಇವರು ಹೇಳಿದ್ರು ನನ್ನ ನೀನು ಬಾ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಸಂಘಕ್ಕೆ ಕರ್ಕೊಂಡು ಹೋದ್ರು. ಅವರಲ್ಲಿ ನನ್ನ ತಮ್ಮನ ಮಗ, ಇವರ ನೀವು ಯಕ್ಷಗಾನ ಕಲಿಸ್ಬೇಕಂತ ಹೇಳಿ. ಅವರಿಗೆ ಯಕ್ಷಗಾನ ಗೊತ್ತಿತ್ತ? ಯಾರಿಗೆ? ಜನಾರ್ದನ ಆಚಾರ ಅವರು ಯಕ್ಷಗಾನ ಕಲಾವಿದರು, ನಾಟ್ಯ ಕಲಾವಿದರು, ಅರ್ಥಧಾರಿ ಕೂಡ. ಅವ್ರು ಒಳ್ಳೆ ಅರ್ಥಧಾರಿ, ಕಾರ್ಕಳದಲ್ಲಿ ಒಳ್ಳೆ ಅರ್ಥಧಾರಿ. ಅದು ಯಾವ ವೇಷ ಕೂಡ ಮಾಡ್ತಾರೆ, ಮತ್ತೆ ಅರ್ಥ ಕೂಡ ಒಳ್ಳೆ. ಇವರು ಪೆರ್ಲಕೃಷ್ಣ ಭಟ್ರು ಅವರೊಟ್ಟಿಗೆಲ್ಲ ಕೂತ್ಕೊಂಡವರು. ಹೌದು, ಅವರು ಒಳ್ಳೆ ಮುಂಚಿನವರೆಲ್ಲ ಮಾರು ಮಂಜದ ಬಂಡೇರಿ ಅವರೊಟ್ಟಿಗೆಲ್ಲ ಅರ್ಥ ಹೇಳಿ ಒಳ್ಳೆ ಕಲಾವಿದರು. ಹಾಗೆ ಅವ್ರು ಹೇಳಿದ್ರು, ಬಾ ಮಾರಾಯ, ನಮ್ಗೆ ಖುಷಿ ಆಯ್ತು, ಇನ್ನಂತವ್ರು ಬೇಕು ಸಂಘಕ್ಕೆ ಅಂತ ಹೇಳಿದ್ರು. ಹಾಗೆ ಹೋದೆ, ಮೆಂಬರ್ ಮಾಡಿದ್ರು. ಆಗ ಎಷ್ಟು ವರ್ಷ ನಿಮಗೆ? ಆಗ ನಾನು ಸರ್ 84 ಇಸ್ವಿಯಲ್ಲಿ. ಹೌದು, 84 ನನಗೆ 19 ವರ್ಷ ಆಗ್ಬೋದು, 19-20 ವರ್ಷ ಅಷ್ಟೇ. ಹಾಗೆ ಅಲ್ಲಿ ಅವರು ನಮ್ಗೆ ಪ್ರಾಥಮಿಕವಾಗಿ ಯಕ್ಷಗಾನದ ದೀಮ್ ಕಿಟ್ಟ ತಕ ತರಿ ಕಿಟ್ಟ ತಕ ಆ ಹೆಜ್ಜೆನ ಕಲಿಸಿದ್ರು. ಹೌದು, 2ನೇ ಹೆಜ್ಜೆ. 1ನೇ ಹೆಜ್ಜೆ ದಿತ್ತ ದಿವಸ ಆಯ್ತು, 2ನೇ ಹೆಜ್ಜೆನ ಕಲಿಸಿದ್ರು. ನೀನು ಇದನ್ನ ಅಭ್ಯಾಸ ಮಾಡಿ ಅಂತ ಹೇಳಿ ಹಾಗೆ ಮಾಡ್ತಿದ್ದೆ.
ಮಾಡ್ತಿದ್ದೆ. ಹಾಗೆ ಅವರು ಸ್ವಲ್ಪ ಕಳಿಸಿದ್ರು. ಮತ್ತೆ ಅವರಿಗೆ ಅಂತ ಹೇಳಿದ್ರೆ ಪುರ್ಸೋತಿಲ್ಲ ಪಾಪ, ಅಂದ್ರೆ ಅವರು ಮಾಸ್ಟರ್ ಆಗಿ ಅವರಿಗೆ ಶಾಲೆಯೆಲ್ಲ ಕೆಲಸ. ಹಾಗೆ ನಾನು ಏನ್ ಮಾಡಿದ್ದೆ, ಕಾರ್ಕಳಲ್ಲಿ ರತ್ನಾಕರ ಆಚಾರ್ಯ ಬೈಲೂರಿನವನು, ಇಲ್ಲಿ ಕರ್ನಾಟಕ ಜ್ಯುವೆಲ್ಲರಿಯಲ್ಲಿ ಅವನು ಚಿನ್ನದ ಕೆಲಸ ಮಾಡಿದ್ದ. ಹಾಗೆ ಅವನು ಒಳ್ಳೆ ವೇಷಧಾರಿ. ಅಂದ್ರೆ ನಮ್ಮ ಹವ್ಯಾಸಿಗಳಲ್ಲಿ ಅಂತಹ ವೇಷಧಾರಿ ಇಲ್ಲ. ಯಾವ ನಿಮ್ಗೆ ರಕ್ತಬೀಜ ಮಾಡ್ತಾನೆ, ವಿಷ್ಣು ಮಾಡ್ತಾನೆ, ಚಂಡಮುಂಡರ್ ಮಾಡ್ತಾನೆ, ಯಾವುದು ಯಾವುದು ಕೂಡ ನಿಮ್ಗೆ ಈಗ ಕೋಟಜನೆಯ ಪ್ರಸಂಗದಲ್ಲಿ ಪೆರುಮಳ ಮಾಡ್ತಾನೆ, ತಂದುಗಿಡಿ ಮಾಡ್ತಾನೆ, ಕೋಟಿ ಮಾಡ್ತಾನೆ, ಚೆನ್ನೈ, ಹಾಗೆ ಯಾವ್ದು ವೇಷ ಕೂಡ ಅದಕ್ಕೆ ನಾವು ನ್ಯಾಯ ಕೊಡ್ತಾನೆ ಅಂತ ಒಳ್ಳೆ ಕಲಾವಿದ. ಹಾಗೆ ಅವನಲ್ಲೇ ನಾನು ಸ್ವಲ್ಪ ಕಲಿತೆ. ಅದು ನನ್ಗೆ ಅವನಂತ ಹೇಳಿದ್ರೆ ಅದು ಅವನಿಗೆ ಕೂಡ ಪಾಪ ಅವನು 2ನೇ ಕ್ಲಾಸ್ವರೆಗೆ ಶಾಲೆ ಹೋದ. ಹಾಗೆ ಅವನು ಕಲ್ತ ನನ್ಗೆ ಹೇಳಿದ. ನಂಗೆ ಅದು ಸಾಕಾಗ್ಲಿಲ್ಲ. ಅದೆಷ್ಟಾದ್ರೆ ಅವರು ನಂಬರ್ ಹೇಳುದು 1 2 3 ಹಾಗೆಲ್ಲ ನಂಗೆ ಸರಿ ಆಗ್ಲಿಲ್ಲ. ಆಮೇಲೆ ನಂಗೆ ಸರಿಯಾಗಿ ಯಕ್ಷಗಾನ ಕಲಿಬೇಕಂತೇಳಿ ಏನ್ ಮಾಡುವ ಅಂತೇಳಿ ನಾನು ನಂಗೆ ಹೇಳಿದ್ರೆ ಉದಯವಾಣಿ ಓದ್ದು ಒಂದು ಹುಚ್ಚಿತ್ತು. ಯಾಕೆ ಓದ್ದು ಅಂತ ಹೇಳಿದ್ರೆ ಅದ್ರಲ್ಲಿ ಲಾಸ್ಟ್ ಪೇಜ್ ನಲ್ಲಿ ಯಕ್ಷಗಾನ ಬರ್ತಿತ್ತು. ಯಾವ ಮೇಳದು ಯಕ್ಷಗಾನ ಎಲ್ಲಿ ಎಂತ ಪ್ರಸಂಗ ಎಲ್ಲ ಬರ್ತಿತ್ತು. ಈಗಲೂ ಬರ್ತಾ ಇದೆ, ಈಗಲೂ ಬರ್ತದೆ. ಆದ್ರೆ ಈಗ ಅಂತ ಹೇಳಿದ್ರೆ ಅದು ಮಧ್ಯದ ಪೇಜ್. ಈಗ ಅದಕ್ಕೆ ಲಾಸ್ಟ್ ಪೇಜ್ ಮಧ್ಯ ಒಟ್ಟು ಯಾವ ಪೇಜ್ ಹಾಕ್ತಾರೆ. ಹಾಗೆ ಎಲ್ಲಿ ಖಾಲಿ ಉಂಟು ಅಲ್ಲಿ ಹಾಕ್ತಾರೆ. ಮುಂಚೆ ಆಗಲ್ಲ, ಲಾಸ್ಟ್ ಪೇಜ್ ಅಲ್ಲಿ ಯಕ್ಷಗಾನವೇ. ಹಾಗೆ ನಾನು ಈಗ ಕೂಡ ಪೇಪರ್ ಓದೋದು ಲಾಸ್ಟ್ ಓದುದು, ಅದು ಮುಂಚಿನ ಅಭ್ಯಾಸ. ಹಾಗೆ ಓದುವಾಗ ಅದರಲ್ಲಿ ಧರ್ಮಸ್ಥಳ ಯಕ್ಷಗಾನ ಕೇಂದ್ರಕ್ಕೆ ಮಕ್ಕಳು ಸೇರುವವರಿದ್ರೆ ಸೇರ್ಬಹುದು, ಅರ್ಜಿ ಹಾಕ್ಬಹುದು ಅಂತ ಹೇಳಿ ಇತ್ತು ಪೇಪರ್ ಅಲ್ಲಿ. ಅದು ನೋಡಿದೆ. ನಮ್ಗೆ ಅಂತ ಅರ್ಜಿ ಹೇಗೆ ಹಾಕ್ಬೇಕಂತ ನಮ್ಗೆ ಗೊತ್ತಿಲ್ಲ. ಹಾಗೆ ನಾನು ಏನ್ ಮಾಡಿದೆ, ನಮ್ಮ ಒಬ್ಬರು ಫ್ರೆಂಡ್ ಇದ್ರು ಸೂರ್ಯಪ್ರಕಾಶ್ ಅಂತ ಹೇಳಿ, ಕರ್ನಾಟಕ ಬ್ಯಾಂಕ್ ಅಲ್ಲಿ ಇದ್ರು. ಅವರಲ್ಲಿ ಹೇಳಿದೆ ಹೀಗೆ ಒಂದು ಅರ್ಜಿ ಹಾಕುವುದು ಅಂತ ಹೇಳಿ. ಅವರು ಅರ್ಜಿ ಹಾಕಿದ್ರು. ನಾನು ಪೋಸ್ಟ್ ಅಲ್ವಾ, ಪೋಸ್ಟಲ್ಲಿ ಹಾಕಿದೆ. ಹಾಕಿ ಅದು ಸರ್ ಅಕ್ಟೋಬರ್ ತಿಂಗಳಿಗೆ, ಸಾರಿ ಅಕ್ಟೋಬರ್ ಅಲ್ಲ, ಮೇಳ ಎಂಡ್ ಆಗುದು ಮೇಗೆ ಅಲ್ವಾ, ಮೇ 15 ಎಂಡ್ ಆಗ್ತದೆ. ಮೇ ಲಾಸ್ಟ್ಗೆ ಅಲ್ಲಿ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡಿದ ದಿವಸ ಅವ್ರು ನಮ್ಗೆ, ನಾವು ಇದು ಅರ್ಜಿ ಹಾಕಿದ ನಂತರ ಅವ್ರು ನಮ್ಗೆ ಬರ್ಲಿಕ್ಕೆ ಕಾಗದ ಹಾಕುದಿಲ್ಲ. ನಾವೇ ಆ ದಿವಸ ನೋಡಿ ಹೋಗ್ಬೇಕು. ಅವ್ರು ಯಾವಾಗ ಮೇ ಲಾಸ್ಟ್ಗೆ ಬರ್ಬೇಕಂತ ಹೇಳ್ತಾರೆ, ಅದನ್ನ ನಾವು ನೆನ್ಪಿಟ್ಕೊಂಡು ಆ ಪೇಪರ್ ಕಟ್ ಮಾಡಿಕೊಂಡು ನಾವು ಇಡ್ಬೇಕು ಅದನ್ನು. ಮತ್ತೆ ಆ ದಿವಸ ಹೋಗ್ಬೇಕು. ಹಾಗೆ ಹೋಗ್ಬೇಕಾದ್ರೆ ನಂಗೆ ಮನೆಯನ್ನು ಪರ್ಮಿಷನ್ ಬೇಕಲ್ಲ, ಮನೆ ನಾನು ಹೇಳಿಲ್ಲ. ಆವಾಗೇನಾಯ್ತು, ನಂಗೆ ಹೋಗ್ಲಿಕ್ಕೆ ಮನಸ್ಸುಂಟು, ಅರ್ಜಿ ಹಾಕಿದ್ದೇನೆ. ತಂದೆ ಹತ್ರ ಹೇಗೆ ಹೇಳುದು? ಯಕ್ಷಗಾನ ಕಲ್ತದ್ದು ಪ್ರೋತ್ಸಾಹ ಇತ್ತ ತಂದೆ? ಇಲ್ಲ, ತಂದೆದ್ದು ನೋಡ್ಲಿಕ್ಕೆ ಪ್ರೋತ್ಸಾಹ ಉಂಟು. ಮೇಳಕ್ಕೆ ಸೇರ್ಲಿಕ್ಕೆ ಕಲೀಲಿಕ್ಕೆ ಅಂದ್ರೆ ಇಲ್ಲಿ ಸಂಘ ಸಂಸ್ಥೆಯಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಕಲಿಯುದು ಬೇಡ. ಯಾಕಂತ ಹೇಳಿದ್ರೆ ಅಲ್ಲಿ ಹೋದ್ರೆ 6 ತಿಂಗಳು ಅಲ್ಲಿ ಕ್ಲಾಸ್ ಉಂಟು. ಹಾಗೆ ನಿಮ್ಗೆ ಮನೆಗೆ ಬರ್ಲಿಕ್ಕೆ ಆಗುದಿಲ್ಲ, ಅಂಗಡಿಯಲ್ಲಿ ಸಮಸ್ಯೆ ಆಗ್ತದೆ. ಹಾಗಾಗಿ ನನ್ನ ಶಾಲೆ ಬಿಡಿಸಿದ್ದೇ ಅಂಗಡಿಯಲ್ಲಿ ನೋಡಿಕೊಳ್ಳಿಕ್ಕೆ. ಹಾಗಾಗಿ ನನ್ಗೆ ಸಮಸ್ಯೆ ಆಗ್ತದೆ ಹೇಳಿದ್ರು. ನಾನು ಹೇಳಿದೆ ಈಗ ಹೇಗೂ ಮಳೆಗಾಲ, ಹಾಗಾಗಿ ಕೆಲಸ ಎಲ್ಲ ಕಡಿಮೆ ಅಲ್ಲ ಈಗ. ಹಾಗೆ ನಾನು ಅವತ್ತು ಸುಳ್ಳು ಹೇಳಿದೆ ತಂದೆಯಲ್ಲಿ. ನಾನು ಸುಳ್ಳು ಹೇಳ್ಬೇಕಂತ ಪರಿಸ್ಥಿತಿ ಬಂತು. ನಾನು ಹೇಳಿದೆ ಅಲ್ಲಿ ಯಾವ್ದು ವರ್ಷ ಇಡೀ ಕ್ಲಾಸ್ ಅಲ್ಲ, ಅಲ್ಲಿ ಅಂತ ಹೇಳಿದ್ರೆ 6 ತಿಂಗಳು ಕ್ಲಾಸ್. ಅದ್ರಲ್ಲಿ ಕೂಡ ಅಂತ ಹೇಳಿದ್ರೆ ನಾವು ಬುಧವಾರ ಸಾಯಂಕಾಲ ಹೋಗುದು, ಗುರುವಾರ ಒಂದ್ ದಿವಸ ಕ್ಲಾಸ್, ಗುರುವಾರ ಸಾಯಂಕಾಲಲ್ಲೇ ಹೊರಡುದು ಅಂತ ಹೇಳಿದೆ. ಸುಳ್ಳು ಹೇಳಿದೆ. ಯಾಕಂದ್ರೆ ನಾನು ಕಲಿಬೇಕನ್ನ ಸುಳ್ಳು ಹೇಳ್ಬೇಕಂತ ಪರಿಸ್ಥಿತಿ. ಅಂದ್ರೆ ವಾರದಲ್ಲಿ ಒಂದ್ ದಿವಸ ಮಾತ್ರ, ಗುರುವಾರ ಮಾತ್ರ. ಅದು ಇಲ್ಲಿ ಲಾಸ್ಟ್ ಬಸ್ಸಿಗೆ ನಾನು ಹೋಗ್ತೀನಿ ಬುಧವಾರ ದಿವಸ. ಅಲ್ಲಿ ಲಾಸ್ಟ್ ಬಸ್ಸಿಗೆ ಹೋಗಿ ಬುಧವಾರ ಆಯ್ತು, ಗುರುವಾರ ಬೆಳಿಗ್ಗೆ ಸಾಯಂಕಾಲ ಕ್ಲಾಸ್, ಸಾಯಂಕಾಲ ಒಂದು 5 ಗಂಟೆ ಬಿಡ್ತಾರೆ. 5 ಗಂಟೆ ಬಿಟ್ಟ ನಾನು ಮನೆಗೆ ಬರ್ತೇನೆ, ಅಂಗಡಿ ಬರ್ತೇನೆ ಒಂದ್ ದಿವಸ ವಾರದಲ್ಲಿ. ಹಾಗಾದ್ರೆ ಆಗ್ಬೋದು ಅಂತ ಹೇಳಿದ್ರು. ಹಾಗೆ ಹೋದಾಗ ನಾನು ಈ ಯಕ್ಷಗಾನ ನೋಡಿ ಅಲ್ಲಿ ನಂಗೆ ಅಭ್ಯಾಸ ಉಂಟು. ಹಾಗೆ ನಾನು ಅದು ಯಾವ ತಾಳ ಅಂತ ಹೇಳಿ ನಂಗೆ ಗೊತ್ತಿಲ್ಲ. ಹೇಗೆ ಇಂಟರ್ವ್ಯೂ ಮಾಡಿದ್ರು ಅಂತ ಹೇಳಿ ಅಲ್ಲಿ ಗೋವಿಂದ ಭಟ್ ಇದ್ದು ಗುರುಗಳು. ಹೌದು, ಗುರುಗಳು ಗೋವಿಂದ ಭಟ್ರು ಇದ್ರು. ಅವರು ಮತ್ತೆ ಯಾರು ನಂಗೆ ನೆಡ್ಲಿ ನರಸಿ ಭಟ್ ಇದ್ರು. ಹೌದು, ಅವ್ರು ಇಂಟು ಮಾಡಿದ್ರು. ಯಕ್ಷಗಾನ ಗೊತ್ತುಂಟ ಕೇಳಿದ್ರು. ವೇಷ ಮಾಡಿದ್ಯಾ ಕೇಳಿದ್ರು. ವೇಷ ಮಾಡ್ಲಿಲ್ಲ. ನೀನು ಕಲ್ತಿದೀಯಾ? ಇಲ್ಲ, ಸ್ವಲ್ಪ ಸ್ವಲ್ಪ ನೋಡಿ ಅಭ್ಯಾಸ. ಹೌದಾ, ನೋಡ ಕುಣಿ ಅಂತ ಹೇಳಿದ್ರು. ಪ್ರವೇಶ ಮಾಡಿದೆ. ಇದೆಂತದ್ದು ಕೇಳಿದ್ರು. ಅದು ರಂಗಸ್ಥಳಕ್ಕೆ ಫಸ್ಟ್ಗೆ ಬರುವಾಗ ಕುಣಿಯೋದಲ್ಲ ಹೇಳಿದೆ. ಮತ್ತೆ ಬೇರೆ ಯಾವುದು, ಮತ್ತೆ ಭೈರವೇಷ್ಟ ಅದು ಮಾಡಿದ. ಭೈರವೇಷ್ಟ ಅಂತ ನಂಗೆ ಗೊತ್ತಿಲ್ಲ ಅಂತ ಕುಣ್ ತೋರಿಸಿದೆ. ಖುಷಿ ಆಯ್ತು ಅವರಿಗೆ, ಪಾಸ್ ಆಯ್ತು. ಹೌದು, ನಾನು ಹಾಗೆ ಹೋದವನು ಮನೆಗೆ ಬರ್ಲಿಲ್ಲ 6 ತಿಂಗಳು. ಮನೆಗೆ ಬಂದ್ರೆ ಬಿಡುದಿಲ್ಲ ಹೋಗ್ಲಿಕ್ಕೆ. ಹುಡುಕಿಕೊಂಡು ಬರ್ಲಿಲ್ವಾ? ಇಲ್ಲ, ನಾನು ಹೋಗುದು ಗೊತ್ತುಂಟಲ್ಲ ಮನೆಯಲ್ಲಿ. ಇಲ್ಲ, ನಾನಂತ ಮಾಡಿದ್ದೆ, ಅಲ್ಲಿ ನಾನು ಕಾಗದ ಹಾಕಿದೆ, ಇಲ್ಲಿಗೆ ನಾನು ಬಂದು ಸೇರಿದ್ದೇನೆ, ಇನ್ನು ಹೊರಗೆ ಬಿಡುದಿಲ್ಲ ಅಂತ. ಮತ್ತೆ ಇಲ್ಲಿ ಧರ್ಮಸ್ಥಳ ಅಂತ ಹೇಳುವಾಗ ಒಂದು ಗೌರವ. ಹಾಗಾಗಿ ಮತ್ತೆ ತಂದೆ ಅಲ್ಲಿ ಬರುವಷ್ಟು ಅವರಿಗೆ ಅಂದ್ರೆ ದೂರ. ಮತ್ತೆ ಅವರಿಗೆ ಕೂಡ ಅಲ್ಲಿ ಯಾರಲ್ಲಿ ಮಾತಾಡ್ಬೇಕಂತ ಅವರಿಗೆ ಗೊತ್ತಿಲ್ಲ. ಮತ್ತೆ ಧರ್ಮಸ್ಥಳ ಅಂತ ಹೇಳಿದ್ರೆ ಒಂದು ಭಯಭಕ್ತಿ. ಹಾಗಾಗಿ ಅಲ್ಲಿ ಹೋದ್ರೆ ಇವನೇ ಸಮಸ್ಯೆ ಇಲ್ಲ, ಅದು ಅಂಗಡಿಯಲ್ಲಿ ತಂದೆ ಸಮಸ್ಯೆ ಆಗ್ತದೆ. ಮತ್ತೆ ನಾನು ಕಾಗದ ಹಾಕ್ಲಿಲ್ಲ. ನಾನು ಹೋಗಿ ಮುಟ್ಟಿದವನು, ನಾನು ಹೋಗಿ ಮುಟ್ಟಿದ್ದೇನೆ, ನಾನು ಆಯ್ಕೆ ಆಗಿದ್ದೇನೆ ಅಂತ ಹೇಳಿದ್ರೆ ಬಿಟ್ರೆ ಮತ್ತೆ ಕಾಗದ. ಮತ್ತೆ ನಾನು ಬಂದದ್ದು ಯಾವಾಗ,
ಚೌತಿಗೆ ಬಂದದ್ದು ಇಲ್ಲಿಗೆ. ಹೌದು. ಚೌತಿಗೆ ಬಿಡ್ತಾರೆ ನಮ್ಗೆ. ಹ್ಮ್. ಆವಾಗ ಏನ್ ಮಾಡಿದ್ದೇಳಿ ನಾನು ಇಲ್ಲಿ ಬಂದವನು ನಮ್ಗೆ ಇಲ್ಲಿ ಜೋಡಿಸ್ತೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಆಗ್ತದೆ. ಅಲ್ಲಿ ನಾನೊಂದು ಯಕ್ಷಗಾನ ಮಾತನಾಡಿಸಿದೆ. ಅಲ್ಲಿ ಈಗ ನಿಮಗೆ ಹ. ಅಲ್ಲಿ 6 ತಿಂಗಳೇನೋ ನಾಟ್ಯಾಭ್ಯಾಸ ಹೌದು. ಆಗ್ತದೆ. ಹೌದು. ಯಾರೆಲ್ಲ ಇದ್ರಿ ಬ್ಯಾಚ್ ಅಲ್ಲಿ? ಆವಾಗ ನನ್ನ ಬ್ಯಾಚ್ ಅಲ್ಲಿ ಹ್ಮ್. ಗಣಾದಿರಾಜ ಕುಂಬ್ಳೆ ಒಳ್ಳೆ ಬಣ್ಣದ ವೇಷಧಾರಿ ಅವರು. ಈಗ ದೇವಸ್ಥಾನ ಯಾವುದು ಕೊಲ್ಲಂಗಣ ಮೇಳ ನಡೆಸ್ತಾರೆ, ಮತ್ತೆ ಅಲ್ಲಿ ಪ್ರಧಾನ ಅರ್ಚಕರಾಗಿದ್ದಾರೆ. ಒಳ್ಳೆ ವೇಷಧಾರಿ ಅವರು. ಅವರು ಆವಾಗಲೇ ಚಿಟ್ಟಿ ಇಡ್ತಿದ್ರು. ಹೌದು. ಮತ್ತೆ ಭೋಜರಾಜ ಅಂತೇಳಿ ರಾಮ ಲಕ್ಷ್ಮಣ ಅಂತೇಳಿ ಸುರತ್ಕಲ ಮೇಳದಲ್ಲಿ ಅವಳಿ ಮಕ್ಕಳಿದ್ರು, ಅವರ ತಮ್ಮ ಭೋಜರಾಜ. ಮತ್ತೆ ಚಂದ್ರಶೇಖರ, ಅವನು ಈಗ ಕಟ್ಲಿ ಮೇಳದಲ್ಲಿ ಇದ್ದಾನೆ. ಈಗ ಕಟ್ಲಿ ಮೇಳ ದೇವರೆಲ್ಲ ಮಾಡ್ತಾನೆ ಚಂದ್ರಶೇಖರ್ ಅಂತ ಹೇಳಿ. ಆಮೇಲೆ ರಾಮನಾಯರಿ ತಮ್ಮ ಸೋಮನಾಥ್ ನಾಯರಿ, ಮತ್ತೆ ಗುಡ್ಡಪ್ಪ ಗೌಡರದ ಅಳಿಯ, ಅವನ ಹೆಸರು ಎಂತ ಸರಿ ನಂಗೆ ಹೆಸರು ನೆನಪಿಲ್ಲ, ಹರಿಶ್ಚಂದ್ರ ಗೌಡ ಅಂತೇಳಿ ಗುಡ್ಡಪ್ಪ ಗೌಡ ಅಳಿಯ, ಅವನು ಭಾಗವತಿಗೆ ಮಾಡ್ಲಿಕ್ಕೆ. ಹೌದು. ಮತ್ತೆ ಅಶೋಕ್ ಅಂತೇಳಿ ನಮ್ಮ ಇಲ್ಲಿ ಕಾರ್ಕಳವನು. ಹೌದು, ಅವನು ಸೆಕೆಂಡ್ ಪೀಸ್ ಆಗಿ ಅವನಲ್ಲಿ ಬಂದದ್ದು. ಮತ್ತೆ ರವಿರಾಜ್ ಜೈನ್ ಅಂತೇಳಿ ನಮ್ಮ ಕಾರ್ಕಳವನು, ಅವನು ಮೊದಲೇ ಚೆನ್ನೈ ಮದ್ದಲಿಕ್ಕೆ ಬಂದದ್ದು. ಹಾಗೆ ಮತ್ತೆ ಚಂದ್ರಶೇಖರ್ ಅಂತೇಳಿ. ಮತ್ತೆ ಸರ್ ನಾವೊಂದು ಎಷ್ಟು 18-20 ಮಂದಿ ಇದ್ದೇವೆ. 20 ಮಂದಿ ಆಯ್ಕೆ ಮಾಡುವಾಗ 30 ಮಂದಿ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ 5 ಮಕ್ಕಳು ಅವರಾಗಿ ಬಿಟ್ರು, ಮತ್ತೆ 7 ಮಕ್ಕಳನ್ನು ಇವರಾಗಿ ಬಿಟ್ರು. ಹಾಗೆ 18 ಮಕ್ಕಳು ಉಳಿದೆವು. ಹಾಗೆ ಅಲ್ಲಿ ಯಕ್ಷಗಾನ ಪ್ರಾರಂಭವಾಯಿತು. ದಿವಸ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ. ಬೆಳಿಗ್ಗೆ ಸಾಧಾರಣ 5 ಗಂಟೆಗೆ ಹೇಳ್ಬೇಕು ನಾವು. 5 ಗಂಟೆಗೆ ಎದ್ದು ಹಲ್ಲು ಮುಖ ಎಲ್ಲ ಉಜ್ಜಿ ನಂತರ ಪ್ರಾರ್ಥನೆ ಮಾಡ್ಬೇಕು. ಪ್ರಾರ್ಥನೆ ಮಾಡಿ ಒಂದು 6 ಗಂಟೆಯಿಂದ ಸರ್ನ 7 ಗಂಟೆವರೆಗೆ ತಾಳಾಭ್ಯಾಸ ಮಾಡಬೇಕು. ಹೌದು, ತಾಳಾಭ್ಯಾಸ ಮಾಡಿ 7 ಗಂಟೆ ಆಗುವಾಗ ಯಾವುದು ಹೆಸರು ಅದ್ರದ್ದು ಅದನ್ನು ಕಡ್ದು ಅದ್ರದ್ದು ಅಲ್ಲ ಕಡ್ದದ್ದು ಇದನ್ನೇ ಕುಡಿಲಿಕ್ಕೆ, ಕಡ್ದು ಹಸಿ ಇದನ್ನೇ ಕಡ್ದದನ್ನ ಕುಡಿಲಿಕ್ಕೆ, ಅದಕ್ಕೆ ಬೆಲ್ಲ ಹಾಕಿ. ಅದ್ಯಾರು ನಾವು ಕೇಂದ್ರದ ಮಕ್ಕಳೇ ಮಾಡ್ಬೇಕು. ಅದಕ್ಕೆ ಬ್ಯಾಚ್ ಮಾಡ್ತಾರೆ. ಸೋಮವಾರ ಇಷ್ಟು ಜನ, ಮಂಗಳವಾರ ಹೀಗೆ. ಈ ಸೋಮವಾರ ಯಾರಿಗೆ ಕೆಲಸ ಉಂಟು ಬರೋ ಸೋಮವಾರ ಅವನು ಮಾಡ್ಬೇಕು. ಆ ನಂತರ ಒಂದು 8 ಗಂಟೆ ಹೊತ್ತಿಗೆ ಗಂಜಿ ಊಟ. 6 ತಿಂಗಳು ಕೂಡ ಗಂಜಿ ಮತ್ತೆ ಚಟ್ನಿ. ಚಟ್ನಿ ಕೂಡ ಅಂತ ಹೇಳಿದ್ರೆ ಅದರಲ್ಲಿ ಬೇರೆ ಬೇರೆ ರೀತಿ ಮಾಡ್ತಾರೆ. ನಾವೇನ್ ಮಾಡ್ತೇವೆ, ಈ ಇದನ್ನೆಲ್ಲ ಹುರಿದೆಲ್ಲ ಮಾಡ್ತೇವೆ, ತೆಂಗಿನಕಾಯಿ ಹುರಿದು. ಕೆಲವರು ಹಾಗೆ ಕಡ್ದು ಹಾಗೆ ನಾವು ಹುರಿದು ಅದನ್ನ ಮತ್ತೆ ಈ ಸುಕ್ಕದಾಗಿ ಆ ರೀತಿ ಮಾಡ್ತೇವೆ. ಅದು ಏನಿದ್ರು ತೆಂಗಿನಕಾಯಿ ಚಟ್ನಿ 6 ತಿಂಗಳು ಕೂಡ. ಆ ನಂತರ 8:30 9 ಗಂಟೆವರೆಗೆ ಅರ್ಧ ಗಂಟೆ ಆಯ್ತು. ಮತ್ತೆ ಇದು ಯಾವುದು ಕಡ್ಲೆ ಬೇಯಿಸಿದ ಕಡಲೆ ಅಥವಾ ಹುರುಳಿ, ಇದನ್ನು ತಿನ್ಲಿಕ್ಕೆ ಬೇರೆ ತಿಂಡಿಲ್ಲ. ಇದನ್ನೇ ಬೆಳಿಗ್ಗೆ 6 ಗಂಟೆಗೆ ಇದಾಯ್ತು ಯಾವುದು ಇದದ ನೀರು. ಆ ನಂತರ 8:30 ಗಂಟೆಗೆ ಇದು ಯಾವುದು ಕಡಲೆ ಉಪ್ಪುಕರಿ ಮತ್ತೆ ಕಾಫಿ ಚಾಯ್ ಇಲ್ಲ. ಆ ನಂತರ ಮಧ್ಯಾಹ್ನ 12 ಗಂಟೆ ತನಕ, ಬೆಳಿಗ್ಗೆ ಸರ್ ನಾವು 9 ಗಂಟೆಯಿಂದ 12:30 ತನಕ ನಾವು ಹೆಜ್ಜೆ ಹಾಕ್ಬೇಕು. ಹೌದು, ಆವಾಗ ನಮ್ಗೆ ಗುರುಗಳು ಗೋವಿಂದ ಭಟ್ರು ಮತ್ತೆ ಅವರಿಗೆ ಸಹಪಾಠಿಯಾಗಿ ತಾರದ ಬಳ್ಳಿ ಆಯ್ತು. ಹೌದು. ಆಮೇಲೆ ನೆಡ್ಲೆ ನರಸಿಂಹ ಭಟ್ರು, ಅವರಿಗೆ ಸಹಪಾಠಿಯಾಗಿ ನಮ್ಮ ಶಾಸ್ತ್ರಿ ಚೆಂಡೆ ಬಾರಿಸ್ತಾರಲ್ಲ ಎಂತ ಸುಬ್ರಹ್ಮಣ್ಯ ಶಾಸ್ತ್ರಿ ಕಡ್ಡಿಮಳೆಯಲ್ಲಿ ಇದ್ರು. ಹೌದು, ಅವರಿದ್ರು. ಹಾಗೆ ಸರ್ 12:30 ತನಕ ಹೆಜ್ಜೆ ಆಯ್ತು. 12:30ಗೆ ಬಿಡ್ತಾರೆ. ಆವಾಗ ಇಲ್ಲಿ ನಮ್ಮ ಧರ್ಮಸ್ಥಳ ದೇವಸ್ಥಾನದ ಎದುರಿಗೆ ಒಂದು ಹಾಲ್ ಉಂಟಲ್ಲ, ಎಂತ ವಸಂತ ಮಂಟಪ. ಹೌದು, ಅಲ್ಲಿ ಕ್ಲಾಸ್. ಹೌದು, ಅಲ್ಲಿ ತರಗತಿ. ಮತ್ತೆ ಕೆಲಸ ಎಲ್ಲ ಅಲ್ಲಿ ನಮ್ಮ ಚಂದ್ರನಾಥ ಬಸ್ತಿ ಉಂಟು, ಅಲ್ಲಿ. ಹಾಗೆ ಆನಂತರ 12:30ಗೆ ಬಿಟ್ರೆ ನಾವು ಸ್ನಾನ ಎಲ್ಲ ಮಾಡಿ ಇಲ್ಲಿ ಛತ್ರಕ್ಕೆ ಹೋಗ್ಬೇಕು. ಆವಾಗೊಂದು ನಮ್ಗೆ ಕಾರ್ಡ್ ಕೊಡ್ತಾರೆ, ಆ ಕಾರ್ಡ್ ಅನ್ನು ತೋರಿಸ್ಬೇಕು. ಮತ್ತೆ ಬಟ್ಲು ಕೊಟ್ಟು ನಾವು ಕೊಂಡೋಗ್ಬೇಕು ಅಲ್ಲಿಗೆ. ಹಾಗೆ ಅಲ್ಲಿ ಊಟ ಎಲ್ಲ ಆಗಿ ಪುನಃ 1 ಗಂಟೆಗೆ ಬರ್ಬೇಕು. 1 ಗಂಟೆಗೆ ಬಂದು ಪುನಃ ನಾಟ್ಯಾಭ್ಯಾಸ. ಹೌದು, 4 ಗಂಟೆ ಆಗುವಾಗ ಇದು ಪುನಃ ಯಾವ್ದು ಕಡಲೆ ಹುರುಳಿ ದಿವಸ ಅದೇ. ಹಾಗೆ ಬೆಳಿಗ್ಗೆ ಫಸ್ಟಿಗೆ ಇದು ಹುರುಳಿ ಇದು, ನಂತರ 8:30 ಗಂಟೆಗೆ ಕಡಲೆ ಬೇಯಿಸಿದ್ದು, ಮಧ್ಯಾಹ್ನ ಊಟ, ಸಾಯಂಕಾಲ 4 ಗಂಟೆಗೆ ಪುನಃ ಕಡಲೆದ ಅಲ್ಲಿ ಒಟ್ಟೊಂದು 6 ತಿಂಗಳೇನೋ ನಾಟ್ಯಾಭ್ಯಾಸ. ಮತ್ತೆ ಹಾಗೆ ಪುನಃ ಮಧ್ಯಾಹ್ನದಿಂದ ಸಾಯಂಕಾಲ 4 ಗಂಟೆವರೆಗೆ. 4 ಗಂಟೆಗೆ ತಿಂಡಿ ಆಗಿ ನಂತರ 4:15 5:30 ತನಕ ಪುನಃ ನಾಟ್ಯ ಅಭ್ಯಾಸ. ನಂತರ 6 ಗಂಟೆಗೆ ಬಿಡ್ತಾರೆ. 6 ಗಂಟೆ ಬಿಟ್ರೆ ಪುನಃ ನಾವು ಬಿಡೋದಕ್ಕೆಲ್ಲ ಬಂದು ನಂತರ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಎಲ್ಲ ಊಟ ಮಾಡಿ 8 ಗಂಟೆ ಬರ್ಬೇಕು. 8 ಗಂಟೆ ಬಂದ್ರೆ 10-10:30 ತನಕ ಪುರಾಣವನ್ನು ಓದ್ಬೇಕು. ಮಹಾಭಾರತ ರಾಮಾಯಣ
ಓದ್ಬೇಕು. ಹೌದು. ಹಾ. ಅದನ್ನ ಅಭ್ಯಾಸ ಯಾಕಂದ್ರೆ ಹೀಗೆ ಅಂದ್ರೆ ಈಗ ಕೇಂದ್ರ ಇಲ್ಲ, ಕೇಂದ್ರದ ಕೇಂದ್ರ. ಪ್ರಕ್ರಿಯೆಗಳು ಹಾಗೆ ಆವಾಗ ಇತ್ತು. 2 ಕೇಂದ್ರ ಇತ್ತು. ಒಂದು ನಮ್ಮ ಧರ್ಮಸ್ಥಳ ತೆಂಕಿನಲ್ಲಿ, ಹ್ಮ್. ಬಡಗಿನಲ್ಲಿ, ಉಡುಪಿಯಲ್ಲಿ ಇತ್ತು. ಉಡುಪಿಯಲ್ಲಿ. ಸೊ ಹೀಗೆ 6 ತಿಂಗಳ ಕಾಲ ನಾಟ್ಯಾಭ್ಯಾಸವನ್ನ ಮಾಡಿದ್ರಿ ಅಂತ ಹೌದು, ಹೇಳಿ. ಹೌದು.